ನಮಸ್ತೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ 2024 ಇಸವಿಯಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಸ್ಟೇಷನ್ ಪವರ್ಮ್ಯಾನ್ ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಈಗ ಪ್ರಕಟಿಸಿದ್ದಾರೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಉದ್ಯೋಗ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ. 14/2024ರಲ್ಲಿ ಅನುಗುಣವಾಗಿ ನಿಗದಿಪಡಿಸಿದ ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಅಂತಂದರೆ SSLCಯಲ್ಲಿ ಗಳಿಸಿರುವಂತಹ ಅಂಕಗಳ ಆಧಾರದ ಮೇಲೆ ದಿನಾಂಕ 5/5/2025ರಂದು ಮತ್ತು 8/5/2025ರವರೆಗೆ 1:5 ಅನುಪಾತದಲ್ಲಿ ನಡೆಸಲಾದಂತಹ ಸಹನ ಶಕ್ತಿ ಪರೀಕ್ಷೆಯಲ್ಲಿ ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡೆಂಟನ್ನು ಎಕ್ಸಾಮ್ ನಡೆದಿತ್ತು. ಈಗ ಅದರ ಅಂತಿಮ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಅದರ ಒಂದು ದಿನಾಂಕವನ್ನು ಈಗ ನೋಡಿ, ಯಾವುದೇ ಅಬ್ಜೆಕ್ಷನ್ ಇದ್ದರೂ ಕೂಡ ಆಕ್ಷೇಪಣೆಗಳಿದ್ದರೆ 31/07/2025 ಸಂಜೆ 5:30ರೊಳಗಡೆ ನೀವು ಸಲ್ಲಿಸಬೇಕಾಗ್ತದೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಸನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ಏನಾದರೂ ಆಕ್ಷೇಪಣೆಗಳಿದ್ದರೆ, ಏನಾದರೂ ಮಾರ್ಕ್ಸಲ್ಲಿ ವೇರಿಯೇಷನ್ ಆಗಿದ್ದು ಪರ್ಸೆಂಟೇಜಲ್ಲಿ ನಿಮ್ಮದು ಬೇರೆ ಯಾರಾದರೂ ಬಂದಿದ್ದರೆ ಅದಕ್ಕೆ ನೀವು ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಅದು 31 ಜುಲೈ 2025ರೊಳಗಡೆ ಸಂಜೆ 5 ಗಂಟೆ ಸಲ್ಲಿಸಬೇಕಾಗಿರ್ತದೆ. ಈಗ ನಾವು ಆಯ್ಕೆ ಪಟ್ಟಿ ನೋಡ್ತಾ ಹೋಗೋಣ. ನಾವಿಲ್ಲಿ ಕಟ್ ಆಫ್ ಪರ್ಸೆಂಟೇಜ್ ನೋಡಬಹುದು. ಕಿರಿಯ ಸ್ಟೇಷನ್ ಪರಿಚಾರಕ ಸ್ಥಳೀಯ ವೃಂದ ವ್ಯಾಪ್ತಿಯ ಹುದ್ದೆಗಳು, ಒಟ್ಟು ಹುದ್ದೆಗಳು 22, 20 ಸಾಮಾನ್ಯ, 2 ಬ್ಯಾಕ್ಲಾಗ್ ಹುದ್ದೆಗಳಿವೆ. ಈಗ ನಾವಿಲ್ಲಿ ಮೀಸಲಾತಿ ನೋಡ್ಬೋದು. 2A 3 ಹುದ್ದೆಗಳಲ್ಲಿ ತಾತ್ಕಾಲಿಕವಾಗಿ ಆಯ್ಕೆಗೊಂಡವರು 3 ಜನ. ಶೇಕಡ ಕಟ್ ಆಫ್ 98.40. ಜನ್ಮದಿನಾಂಕವನ್ನು ಕೊಟ್ಟಿದ್ದಾರೆ, ನೋಡ್ಕೋಬೋದು ನೀವಲ್ಲಿ. ಎರಡನೇದು 2B ಜನರಲ್ 98.08. ನೆಕ್ಸ್ಟು 3A ಜನರಲಲ್ಲಿ ಯಾವುದೇ ಅಭ್ಯರ್ಥಿ ಸಿಕ್ಕಿಲ್ಲ, ಅದಕ್ಕೆ ಅದನ್ನ ಹಂಗೆ ಬ್ಯಾಕ್ಲಾಗ್ ಇರಿಸಿದ್ದಾರೆ. ನೆಕ್ಸ್ಟು 3B 1 ಹುದ್ದೆ ಇದೆ, 98.24 ಇರುವಂತಹ ಕ್ಯಾಂಡಿಡೇಟ್ ಸೆಲೆಕ್ಷನ್ ಆಗಿದ್ದಾರೆ. ನೆಕ್ಸ್ಟು ಕ್ಯಾಟಗರಿ 1 ಹುದ್ದೆ ಇದೆ, 97.76 ಇರುವಂತಹ ಅಭ್ಯರ್ಥಿ ಸೆಲೆಕ್ಷನ್ ಆಗಿದ್ದಾರೆ. ನೆಕ್ಸ್ಟು ಸಾಮಾನ್ಯ PH ಇರ್ತಕ್ಕಂಥವ್ರು ಯಾರೂ ಸಿಕ್ಕಿಲ್ಲ, ಹಾಗಾಗಿ ಅದು ಬ್ಯಾಕ್ಲಾಗ್ ಆಗಿ ಉಳ್ಕೊಂಡಿದೆ. ನೆಕ್ಸ್ಟು ಸಾಮಾನ್ಯ ಗ್ರಾಮೀಣ 99.04 3 ಹುದ್ದೆ ಇದೆ, 3 ಜನದ್ದು ಸೆಲೆಕ್ಷನ್ ಆಗಿದೆ. ನೆಕ್ಸ್ಟ್ ಸಾಮಾನ್ಯ ಜನರಲ್ ಅದರಲ್ಲಿ 98.56 ಇದೆ, ಇಲ್ಲಿ 5 ಹುದ್ದೆ ಇದ್ದವು, 5 ಜನ ಸೆಲೆಕ್ಷನ್ ಆಗಿದ್ದಾರೆ. SC 1 ಹುದ್ದೆ ಇದೆ, 98.424% ಇದೆ. SC ಜನರಲ್ 3 ಹುದ್ದೆ ಇದೆ, ಅದರಲ್ಲಿ 97.76 ಇರುವಂತಹ ಕೊನೆಯ ಅಭ್ಯರ್ಥಿ ಸೆಲೆಕ್ಷನ್ ಆಗಿದ್ದಾರೆ, 3 ಜನ. ST 2 ಹುದ್ದೆ ಇದೆ, 2 ಹುದ್ದೆಗಳಲ್ಲಿ 97.28 ಕೊನೆಯ ಅಭ್ಯರ್ಥಿಯ ಒಂದು ಕಟ್ ಆಫ್ ಪರ್ಸೆಂಟೇಜ್ ಆಗಿರುತ್ತದೆ. ನೆಕ್ಸ್ಟ್ ನಾವೀಗ ಯಾರ್ಯಾರು ಸೆಲೆಕ್ಷನ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಸುಮಾರು 20 ಜನ ಸೆಲೆಕ್ಷನ್ ಆಗಿದ್ದಾರೆ, ಇನ್ನೆರಡು ಬ್ಯಾಕ್ಲಾಗ್ ಹಂಗೆ ಉಳ್ಕೊಂಡಿದ್ದಾವೆ. ರಮೇಶ್ ಅನ್ನೋರು, ಧ್ಯಾನೇಶ್ವರ್, ಸಂತೋಷ್, ಸಚಿನ್, ಸಿದ್ದರಾಮ್, ಶರಣಪ್ಪ, ಶ್ರೀಕಾಂತ್ ರಾಥೋಡ್, ನಾಗರಾಜ್, ಶಿವಕುಮಾರ್, ಹೀಗೆ ಸುಮಾರು 20 ಜನ ಈ ಒಂದು ಜೂನಿಯರ್ ಪವರ್ ಸ್ಟೇಷನ್ ಅಟೆಂಡರ್ ಒಂದು ಹುದ್ದೆಗೆ ಸೆಲೆಕ್ಷನ್ ಆಗಿದ್ದಾರೆ. ಅವರ ಎಲ್ಲರ ಹೆಸರುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವರು ಯಾವ ಕ್ಯಾಟಗರಿ ಮತ್ತು ಅವರ ಪರ್ಸೆಂಟೇಜ್ಗಳು ಎಷ್ಟು, ಅಪ್ಲಿಕೇಶನ್ ನಂಬರ್ ಮತ್ತು ತಂದೆಯ ಹೆಸರು, ಗಂಡನ ಹೆಸರನ್ನು ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡಬಹುದು. ನೆಕ್ಸ್ಟು ಇಲ್ಲಿ 17 ಜನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಪೇಜಲ್ಲಿ ಇನ್ನು ಉಳಿದಂಥ 3 ಜನ ಕೊಟ್ಟಿದ್ದಾರೆ, ನಾವು ಅಲ್ಲಿ ನೋಡ್ಬೋದು. ಈಗ ಮತ್ತು ಕಿರಿಯ ಪವರ್ಮ್ಯಾನ್ 9 ಹುದ್ದೆಗಳ ನೇಮಕಾತಿಯನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿ 2A ರೂರಲ್ 1 ಹುದ್ದೆ 96%, ನೆಕ್ಸ್ಟ್ 2A ಸಾಮಾನ್ಯ 94%, 2B ಜನರಲ್ 93%, GM ಜನರಲ್ 96%, 4 ಹುದ್ದೆಗಳಿದ್ದಾವೆ. SC ರೂರಲ್ 96.32%, SC ಜನರಲ್ 96.42%. ಒಟ್ಟು 9 ಹುದ್ದೆಗಳಿವೆ. 9 ಹುದ್ದೆಗಳಲ್ಲಿ 9 ಹುದ್ದೆಗಳು ಕೂಡ ಸೆಲೆಕ್ಷನ್, ಇಲ್ಲಿ ಯಾವುದೇ ಬ್ಯಾಕ್ಲಾಗ್ ಇಲ್ಲ. ನಂತರ ನಾವೀಗ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ ಅಂತ ನೋಡ್ತಾ ಹೋದರೆ, ಭೀಮೇಶ್, ಅಭಿಷೇಕ, ಲಮ್ಮಾಡಿ ದರ್ಶನ, ವಿಷ್ಣು ಹನುಮಪ್ಪ, ಕೆ ಶಿವಕುಮಾರ, MK ಪಾಂಡುರಂಗ, ಕಾಲಕಪ್ಪ ಕಂಬಳಿ, ರಾಹುಲ್, ಮುರ್ಸುಬಾ, ಹಿಂಗೆ 9 ಜನ ಏನು ಮಾಡಿದ್ದಾರೆ ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಅವರ ಒಂದು ಪರ್ಸೆಂಟೇಜ್ಗಳು, ಯಾವ ಕ್ಯಾಟಗರಿ
ಎಷ್ಟಕ್ಕೆ ನಿಂತಿದೆ ಅನ್ನೋದನ್ನು ಪೂರ್ತಿಯಾಗಿ ಕೊಟ್ಟಿದ್ದಾರೆ. ನೀವು ಇದನ್ನು PDF ಅನ್ನು ನೋಡ್ಬೋದು.